ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 12 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಡಿಸ್ಕಷನನ್ನು ಬೇಗ ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆಲ್ಲ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೇನೆ. ಪ್ಲೇಬ್ಯಾಕ್ ಸ್ಪೀಡನ್ನು, ವಿಡಿಯೋದ ಪ್ಲೇಬ್ಯಾಕ್ ಸ್ಪೀಡನ್ನು 1.25ಗೆ ಸೆಟ್ ಮಾಡಿ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ಬೋದು. ಬೇಗನೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಇದರಿಂದ ನಿಮ್ಮ ರಿವಿಷನ್ಗೆ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ PDF ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ಗಳನ್ನು ರಿವೈಸ್ ಮಾಡ್ಬೋದು. ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಲಾಸ್ಟ್ ಸೆಷನ್ನಲ್ಲಿ ಕೇಳಲಾಗಿದ್ದಂತಹ ಪ್ರಶ್ನೆಯನ್ನು ನೋಡೋಣ. ಗೀತಗೋವಿಂದ ಕೃತಿಯ ಕರ್ತೃವಾದಂತಹ ಜಯದೇವರವರು ಬರೆದಂತಹ ಕೃತಿಯನ್ನು 1792ರಲ್ಲಿ ಯಾರಿಂದ ಅನುವಾದಿಸಲ್ಪಟ್ಟಿತ್ತು? ಪ್ರಶ್ನೆ ಇತ್ತು. ಆಪ್ಷನ್ಗಳಲ್ಲಿ ವಿಲಿಯಂ ಜೋನ್ಸ್, ಚಾರ್ಲ್ಸ್ ವಿಲ್ಕಿನ್ಸ್, ಸರ್ ರಾಬರ್ಟ್ ಚೇಂಬರ್ಸ್, H ವಿಲ್ಸನ್ಸ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ, ವಿಲಿಯಂ ಜೋನ್ಸ್ ಅಂತ. ವಿಲಿಯಂ ಜೋನ್ಸ್ ಅವರು 1792ರಲ್ಲಿ ಜಯದೇವ ಅವರು ಬರೆದಂತಹ, ಸಂಸ್ಕೃತದಲ್ಲಿ ಬರೆದಂತಹ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದರು. ಇನ್ನು ಈ ಗೀತಗೋವಿಂದದ ಮುಖ್ಯವಾದಂತಹ ಥೀಮ್ ಅಥವಾ ವಿಷಯ ಏನಾಗಿತ್ತು ಅಂತಂದ್ರೆ, ವೃಂದಾವನದ ಕೃಷ್ಣ, ರಾಧಾ ಮತ್ತು ಗೋಪಿಕೆಯರ ನಡುವಿನ ಸಂಬಂಧವನ್ನ ವಿವರಿಸುವಂತಹ ವಿಷಯವನ್ನ ಈ ಗೀತಗೋವಿಂದ ಅನ್ನುವ ಒಂದು ಕೃತಿಯಲ್ಲಿ ಜಯದೇವ ಅವರು ಸಂಸ್ಕೃತದಲ್ಲಿ ಸವಿವರವಾಗಿ ಬರೆದಿದ್ರು. ಇನ್ನು ಚಾರ್ಲ್ಸ್ ವಿಲ್ಕಿನ್ಸ್ ಕೂಡ ಆಪ್ಷನ್ಗಳಲ್ಲಿದ್ದರಿಂದ ನಾವು ಒಂದು GK ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಗಮನಿಸಬೇಕು. ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದವರು ಚಾರ್ಲ್ಸ್ ವಿಲ್ಕಿನ್ಸ್ ಅಂತ. ಗೀತಗೋವಿಂದವನ್ನ ಅನುವಾದ ಮಾಡಿದವರು ವಿಲಿಯಂ ಜೋನ್ಸ್ 1792ರಲ್ಲಿ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಇದನ್ನ ಅನುವಾದ ಮಾಡಿದ್ರು. ಇನ್ನು ಇವತ್ತಿನ ಪ್ರಶ್ನೆಯನ್ನ ನೋಡೋಣ. ಭಾರತದ ಸಂಗೀತ ನಾಟಕ ಅಕಾಡೆಮಿ ಸಾಕಷ್ಟು ಹೆಸರುವಾಸಿಯಾದಂತಹ ಒಂದು ಸಂಸ್ಥೆಯಾಗಿದೆ. ಇದರಿಂದ ಭಾರತದಲ್ಲಿ ಕೆಲವೊಂದಿಷ್ಟು ನೃತ್ಯ ಪ್ರಕಾರಗಳನ್ನು ಗುರುತಿಸಲಾಗಿದೆ. ಸಂಗೀತ ನಾಟಕ ಅಕಾಡೆಮಿಯ ಪ್ರಕಾರ ನೃತ್ಯಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಿದೆ ಅಂತ ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್, ಕ್ಲಾಸಿಕಲ್ ಡ್ಯಾನ್ಸಸ್ಗಳು ಎಷ್ಟಿವೆ ಅಂತ ಈ ಪ್ರಶ್ನೆ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬಹುದು. ಆಪ್ಷನ್ಗಳಲ್ಲಿ ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8, ಆಪ್ಷನ್ ಡಿ 9. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಅದರೊಂದಿಗೆ ಅವು ಎಷ್ಟು ಇವೆ ಮತ್ತು ಆ ನೃತ್ಯ ಪ್ರಕಾರಗಳ ಹೆಸರುಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲಾಸ್ಟ್ ಸೆಷನ್ನಲ್ಲಿ ಆನ್ಸರ್ ಮಾಡಿದಂತಹ ಮಲ್ಲೇಶ್ ಮಡಿವಾಳರ್ ಮತ್ತು KL ರಾಹುಲ್ ಅವರಿಗೆ ಕಾಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ, ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆರ್ಟಿಕಲನ್ನು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ನಮ್ಮ ಇವತ್ತಿನ ಮೊದಲನೇ ಆರ್ಟಿಕಲ್, ಜುಲೈ 11ರಂದು ಪ್ರತಿ ವರ್ಷ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಜನಸಂಖ್ಯೆಯಿಂದ ಆಗುವಂತಹ ಸಮಸ್ಯೆಗಳ ಕುರಿತಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ 11ರಂದು ವಿಶ್ವ ಜನಸಂಖ್ಯಾ ದಿನಾಚರಣೆ, ವರ್ಲ್ಡ್ ಪಾಪ್ಯುಲೇಷನ್ ದಿನವನ್ನು ಆಚರಿಸಲಾಗುತ್ತೆ. ಇನ್ನು ಇದರ ಉದ್ದೇಶವನ್ನು ತಿಳ್ಕೊಳ್ಳೋದಾದ್ರೆ, ಜನರಲ್ಲಿ ಜಾಗತಿಕವಾಗಿ ಜನಸಂಖ್ಯೆಯ ಬೆಳವಣಿಗೆ ಪ್ರಕೃತಿಯ ಮೇಲೆ, ಸ್ಥಿರ ಅಭಿವೃದ್ಧಿಯ ಮೇಲೆ ಯಾವ ರೀತಿಯಾದಂತಹ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಲ್ಲದು ಅಂತ ಜಾಗತಿಕ ಒಂದು ಪಾಪ್ಯುಲೇಷನ್ನಲ್ಲಿ ಜಾಗೃತಿಯನ್ನು ಮೂಡಿಸುವುದು, ಅವೇರ್ನೆಸ್ಸನ್ನು ಹುಟ್ಟಿಸುವುದು ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ದಿನದಂದು ಜಾಗತಿಕವಾಗಿ ವಿವಿಧ ಸ್ಥಳಗಳಲ್ಲಿ ಸಾಕಷ್ಟು ಇವೆಂಟ್ಗಳನ್ನು ನಡೆಸಲಾಗುತ್ತೆ. ಅವುಗಳಲ್ಲಿ ಮುಖ್ಯವಾಗಿ ಸೆಮಿನಾರ್ಗಳು, ಚರ್ಚೆಗಳು, ಶೈಕ್ಷಣಿಕವಾದಂತಹ ಅಧಿವೇಶನಗಳಾಗಿರ್ಬೋದು, ಸಾರ್ವಜನಿಕ ಸ್ಪರ್ಧೆಗಳು, ಘೋಷಣೆಗಳು, ಕಾರ್ಯಾಗಾರಗಳು, ವರ್ಕ್ಶಾಪ್ಗಳನ್ನು ಈ ಒಂದು ದಿನದಂದು ವಿಶ್ವದಾದ್ಯಂತ ಮಾಡಲಾಗುತ್ತೆ. ಇದರ ಉದ್ದೇಶ ಇಷ್ಟೇ, ಜನಸಂಖ್ಯೆಯ ಕಂಟಿನ್ಯೂಯಸ್ ಆದಂತಹ ಬೆಳವಣಿಗೆಯಿಂದ ಪ್ರಕೃತಿಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರುತ್ತಿದೆ ಅಂತ ಅವೇರ್ನೆಸ್ ಅನ್ನ, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದಾಗಿದೆ. ಇನ್ನು 2022ರ ಈ ಒಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯ ಥೀಮ್ ಏನು ಅಂತಂದ್ರೆ, ಅ ವರ್ಲ್ಡ್ ಆಫ್ 8 ಬಿಲಿಯನ್, 8 ಬಿಲಿಯನ್ಗಳ ಪ್ರಪಂಚ ಅನ್ನೋದು ಈ 2022ರ ಥೀಮ್ ಆಗಿದೆ. ಟುವರ್ಡ್ಸ್ ಅ ರೆಸಿಲಿಯಂಟ್ ಫ್ಯೂಚರ್ ಫಾರ್ ಆಲ್, ಹಾರ್ನೆಸ್ಸಿಂಗ್ ಅಪಾರ್ಚುನಿಟೀಸ್ ಆ್ಯಂಡ್ ಎನ್ಶೋರಿಂಗ್ ರೈಟ್ಸ್ ಆ್ಯಂಡ್ ಚಾಯ್ಸಸ್ ಫಾರ್ ಆಲ್. ಎಲ್ಲರೂ ಚೇತರಿಸಿಕೊಳ್ಳುವಂತಹ ಭವಿಷ್ಯದ ಕಡೆಗೆ ಎಲ್ಲರಿಗೂ ಸರಿಯಾದ ಅವಕಾಶಗಳನ್ನು ಬಳಸಿಕೊಳ್ಳುವುದು ಮತ್ತು ಎಲ್ಲರಿಗೂ
ಸರಿಯಾದ ಹಕ್ಕುಗಳು ಮತ್ತು ಆಯ್ಕೆಗಳನ್ನು ಖಾತರಿಪಡಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು, ವಿಷಯವನ್ನು ಇಟ್ಕೊಂಡು, ಥೀಮನ್ನು ಇಟ್ಕೊಂಡು 2022ರ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಆಗಲೇ ತಿಳಿಸಿದ ಹಾಗೆ 8 ಶತಕೋಟಿ ಜನರು ವಾಸಿಸುತ್ತಿದ್ದಾರೆ ಪ್ರಪಂಚದಾದ್ಯಂತ. ಎಲ್ಲರಿಗೂ ಸಮಾನ ಹಕ್ಕುಗಳು ದೊರೆಯಬೇಕು ಮತ್ತು ಅವಕಾಶಗಳು ದೊರೆಯಬೇಕು ಅನ್ನುವುದು ಈ ವರ್ಷದ ಥೀಮ್ ಆಗಿದೆ. ಇನ್ನು ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಹಿನ್ನೆಲೆಯನ್ನು ನೋಡಿದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP ಅಂತ ಈ ಒಂದು ಸಂಸ್ಥೆಯಿಂದ 1989ರಂದು ಈ ದಿನವನ್ನು ಸ್ಥಾಪನೆ ಮಾಡಲಾಗಿತ್ತು. ಅದಾದ ನಂತರ ಜುಲೈ 11ರಂದು 1990ರಲ್ಲಿ ಮೊದಲ ಬಾರಿಗೆ ಜಗತ್ತಿನಾದ್ಯಂತ ಸುಮಾರು 90 ರಾಷ್ಟ್ರಗಳಲ್ಲಿ ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಮೊದಲ ಬಾರಿಗೆ ಆಚರಣೆ ಮಾಡಲಾಗಿತ್ತು. ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಸಂಸ್ಥೆ ವಿಶ್ವಸಂಸ್ಥೆಯ ಅಂಗವಾಗಿದೆ. UNDP ಅಂತ ಇದನ್ನು ಕರೀತಾರೆ. ಇದರ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ, ಯಾವ ದೇಶದಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಈ ಒಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಸಂಸ್ಥೆಯಿಂದ ಅಷ್ಟೇ ಅಲ್ಲದೆ ಸಾಕಷ್ಟು ವಿವಿಧ ಸಂಸ್ಥೆಗಳಿಂದ, ಸರ್ಕಾರಗಳು ಮತ್ತು ನಾಗರಿಕ ಸಮಾಜದ ಸಹಯೋಗದೊಂದಿಗೆ ವಿಶ್ವದಾದ್ಯಂತ ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅನ್ನು ಆಚರಿಸಲಾಗುತ್ತೆ ಅಂತ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾಯಿತು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಕೆಂಪು ಪಾಂಡಾಗಳ ಒಂದು ಸಸ್ತನಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನ್ಯೂಸ್ ಏನು ಅಂತಂದರೆ, ರೀಸೆಂಟಾಗಿ ಪಶ್ಚಿಮ ಬಂಗಾಳದ ಸಿಂಗಲೀಲಾ ನ್ಯಾಷನಲ್ ಪಾರ್ಕ್ನಲ್ಲಿ ಶೀಘ್ರವಾಗಿಯೇ ಒಂದು ಹೊಸ ಕೆಂಪು ಪಾಂಡಾಗಳನ್ನು ನೇಮಿಸಲಾಗಿದೆ ಅಥವಾ ಸಾಗಿಸಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಸುಂದರವಾದಂತಹ ಈ ಒಂದು ಇಮೇಜ್ನಲ್ಲಿ ನೋಡ್ಕೋಬೋದು ನೀವು. ಕೆಂಪು ಪಾಂಡಾಗಳಂತ ಕರೀತಾರೆ ಇವನ್ನ. ಎಷ್ಟು ಕ್ಯೂಟ್ ಆಗಿರುತ್ತೆ. ನಮ್ಮ ದ ಜಂಗಲ್ ಬುಕ್ ಸಾಕಷ್ಟು ಪಾಪ್ಯುಲರ್ ಆದಂತಹ ಒಂದು ಕಾರ್ಟೂನ್ ಆಗಿದ್ದು, ಅದರಲ್ಲಿ ಕೂಡ ಮೋಗ್ಲಿಯೊಂದಿಗೆ ಈ ಒಂದು ಮೋಗ್ಲಿಯ ಹೆಗಲ ಮೇಲೆ ಈ ಒಂದು ಕೆಂಪು ಪಾಂಡಾವನ್ನು, ಈ ಒಂದು ಪ್ರಾಣಿಯನ್ನು ನಾವು ಕಾಣಬಹುದಾಗಿದೆ. ಡಾರ್ಜಿಲಿಂಗ್ ಹಿಲ್ಸ್ನಲ್ಲಿರುವಂತಹ ಮೃಗಾಲಯದಲ್ಲಿ ಕೆಲವು ಕಾಡು ಪಾಂಡಾಗಳು ಜನಸಂಖ್ಯೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಅದು ಏನು ಅಂತಂದರೆ, ಈ ಕೆಂಪು ಪಾಂಡಾಗಳನ್ನು ರೀವೈಲ್ಡಿಂಗ್ ಮಾಡುವಂತಹ ಪ್ರೋಗ್ರಾಮ್. ರೀವೈಲ್ಡಿಂಗ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಅಳಿವಿನಂಚಿಲಿರುವಂತಹ ಪ್ರಾಣಿಗಳನ್ನು ಸಂರಕ್ಷಿಸಿ ಸಂರಕ್ಷಿತ ಪ್ರದೇಶದಲ್ಲಿ ಇವುಗಳನ್ನು ಝೂ ಆಗಿರ್ಬೋದು, ಕೆಲವೊಂದು ವಿಶೇಷವಾದಂತಹ ಪರಿಸರದಲ್ಲಿ ಇವುಗಳನ್ನು ಬೆಳೆಯುವಂತೆ ಸಹಾಯ ಆಗುವಂತಹ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿ ಅವುಗಳನ್ನು ಪೋಷಿಸಿ ಬೆಳೆಸಿ ನಂತರ ಅವುಗಳನ್ನು ಕಾಡಿನಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಈ ಒಂದು ಪ್ರೋಸೆಸ್ಗೆ ರೀವೈಲ್ಡಿಂಗ್ ಪ್ರೋಗ್ರಾಮ್ ಅಂತ ಕರೆಯಲಾಗುತ್ತೆ. ಸೊ 20 ಸಸ್ತನಿಗಳನ್ನು ಸುಮಾರು 5 ವರ್ಷಗಳಲ್ಲಿ ಈ ಪದ್ಮಜಾ ನಾಯ್ಡು ಹಿಮಾಲಯನ್ ಝೂಲಾಜಿಕಲ್ ಪಾರ್ಕ್ನಲ್ಲಿ ಈ ರೀತಿಯಾಗಿ ರೀವೈಲ್ಡಿಂಗ್ ಕಾರ್ಯಕ್ರಮದ ಅಡಿಯಲ್ಲಿ ಕಾಡಿಗೆ ಬಿಡುಗಡೆ ಮಾಡಿದ್ದಾರೆ. ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಕೆಂಪು ಪಾಂಡಾಗಳ ಸಸ್ತನಿ ಕಂಡುಬರುವಂತಹ 2 ಸಂರಕ್ಷಿತ ಪ್ರದೇಶಗಳಾದಂತಹ ಸಿಂಗಲೀಲಾ ಮತ್ತು ನಿಯೋರಾ ವ್ಯಾಲಿ. ನೆನಪಿಟ್ಕೊಳ್ಳಿ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ಗಳಾದಂತಹ ಸಿಂಗಲೀಲಾ ಮತ್ತು ನಿಯೋರಾ ವ್ಯಾಲಿ ಈ ರಾಷ್ಟ್ರೀಯ ಉದ್ಯಾನಗಳು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಬಂದರೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಅಂತ ಆಗಿರುತ್ತೆ. ನೆನಪಿಟ್ಕೊಳ್ಳಿ, ಯಾವುದಾದ್ರೂ ನೋಟ್ಸ್ನಲ್ಲಿ ನೋಟ್ ಮಾಡಿಕೊಂಡು ಇದನ್ನು ನೀವು ರಿವೈಸ್ ಮಾಡ್ಬೋದು. ಈ ಸಿಂಗಲೀಲಾದಲ್ಲಿ ಲಾಸ್ಟ್ ಒಂದು ಸರ್ವೆ ಮಾಡಿದ ಪ್ರಕಾರ ಈ ಕೆಂಪು ಪಾಂಡಾಗಳು 38 ಮತ್ತು ನಿಯೋರಾ ನ್ಯಾಷನಲ್ ಪಾರ್ಕ್ನಲ್ಲಿ 32 ಈ ರೀತಿಯಾದಂತಹ ಸಸ್ತನಿಗಳು ಇವೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸೊ ಇವುಗಳ ಸಂಖ್ಯೆಯಲ್ಲಿ ಸಾಕಷ್ಟು ಕ್ಷೀಣತೆಯನ್ನು ಕಂಡಿದ್ದರಿಂದ ಇವುಗಳನ್ನು ಮತ್ತೆ ಸಂರಕ್ಷಿತವಾದಂತಹ ಒಂದು ಸುರಕ್ಷಿತವಾದಂತಹ ಪ್ರದೇಶದಲ್ಲಿ ಬೆಳೆಸಿ ಇವುಗಳನ್ನು ಮರಳಿ ಕಾಡಿಗೆ ಬಿಡುಗಡೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗ್ತಾ ಇದೆ. ಇನ್ನು ಕೆಂಪು ಪಾಂಡಾ ನ್ಯೂಸ್ನಲ್ಲಿ ಇದ್ದದರಿಂದ ಇವುಗಳ ಕುರಿತಾದಂತಹ ಕೆಲವೊಂದು ವಿಶೇಷವಾದಂತಹ ಮಾಹಿತಿಯನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಚಿಕ್ಕದಾದಂತಹ ಕೆಂಪು ಅಥವಾ ಕಂದು ಪ್ರಾಣಿಯಾಗಿದ್ದು ಇದು ಸಸ್ತನಿ ಪ್ರಭೇದಕ್ಕೆ ಸೇರಿದೆ. ಇದು ವೃಕ್ಷದ ಮೇಲೆ ವಾಸ ಮಾಡುವಂತಹ ಪ್ರಾಣಿಯಾಗಿದೆ ಕೆಂಪು ಪಾಂಡ. ಇದು ಐಲುರಸ್ ಕುಲದ ಏಕೈಕ ಜೀವಂತ ಸದಸ್ಯ. ಈ ಐಲುರಸ್ ಕುಲಕ್ಕೆ ಸೇರಿದಂತಹ ಪ್ರಭೇದಕ್ಕೆ ಸೇರಿದಂತಹ ಎಲ್ಲ ಜೀವಿಗಳು
ನಾಶವಾಗಿದ್ದು ಸದ್ಯಕ್ಕೆ ಕೆಂಪು ಪಾಂಡ ಮಾತ್ರ ಈ ಐಲೂರಸ್ ಅನ್ನುವ ಒಂದು ಕುಲಕ್ಕೆ ಸೇರಿದಂತಹ ಏಕೈಕ ಜೀವಂತ ಸದಸ್ಯರಾಗಿ ಉಳಿದಿದೆ. ಸೊ ಅದಕ್ಕೆ ಇದು ಕೂಡ ಸದ್ಯಕ್ಕೆ ಅಳಿವಿನಂಚಿನಲ್ಲಿರುವುದರಿಂದ ಇದರ ಸಂರಕ್ಷಣೆಯ ಭಾರ ಜನರ ಮತ್ತು ಸರ್ಕಾರದ್ದಾಗಿರುತ್ತೆ. ಇದು ಸಿಕ್ಕಿಂನ ರಾಜ್ಯ ಪ್ರಾಣಿಯೂ ಆಗಿ ಹೆಸರುವಾಸಿಯಾಗಿದೆ. ಇನ್ನು ಇದರ IUCN ಕೆಂಪು ಪಟ್ಟಿ, IUCN ಅಂತ ನಮಗೆಲ್ಲ ಗೊತ್ತಿರುವಂತಹ ಒಂದು NGO ಆಗಿದೆ. ಇದರ ಫುಲ್ ಫಾರ್ಮ್, IUCNನ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನಾಳೆ ಇದರ ಆನ್ಸರನ್ನು ತಿಳ್ಕೊಳ್ಳೋಣ. ಇದು ಈ ಕೆಂಪು ಪಾಂಡಗಳ ಪ್ರಭೇದ ಏನಿದೆ IUCN ಕೆಂಪು ಪಟ್ಟಿಯಲ್ಲಿ ರೆಡ್ ಲಿಸ್ಟ್ನಲ್ಲಿ ಅಳಿವಿನಂಚಿನಲ್ಲಿದೆ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಭಾರತದಲ್ಲೂ ಕೂಡ ಇದರ ಸಂರಕ್ಷಣೆಗೆ ಸಾಕಷ್ಟು ಹೆಜ್ಜೆಗಳನ್ನು ತೆಗೆದುಕೊಂಡಿದ್ದು ಭಾರತದ ವನ್ಯಜೀವಿ ರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972ರ ಅಡಿಯಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಅದರ ಸಂರಕ್ಷಿತ ಪಟ್ಟಿಯಲ್ಲಿ ಇದನ್ನು ಮೊದಲ ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದೆ. ಅಂದರೆ ಒಂದು ಹೆಚ್ಚಿನದಾದಂತಹ ಒಂದು ಸಂರಕ್ಷಣೆಯನ್ನು ಈ ಕೆಂಪು ಪಾಂಡಗಳಿಗೆ ಒದಗಿಸಲಾಗಿದೆ. ಇನ್ನು ಕೆಂಪು ಪಾಂಡಗಳು ಭಾರತದಲ್ಲಷ್ಟೇ ಅಲ್ಲದೆ ನೆರೆಯ ರಾಷ್ಟ್ರಗಳಾದಂತಹ ನೇಪಾಳ, ಭೂತಾನ, ಮ್ಯಾನ್ಮಾರ್ ಮತ್ತು ಚೀನಾದ ಕಾಡುಗಳಲ್ಲಿ ಕಂಡುಬರುವಂತಹ ಸಸ್ತನಿಗಳಾಗಿವೆ. ಸೊ ಈ ಕೆಂಪು ಪಾಂಡಕ್ಕೆ ಸಂಬಂಧಿಸಿದಂತಹ ಡೀಟೇಲ್ ಆದಂತಹ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡ್ರಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ಸ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಿವೈಸ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ PDF ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಇದನ್ನು ನಾಳೆ ನೀವು ಸೇಮ್ ಆರ್ಟಿಕಲನ್ನು ರಿವೈಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಆರ್ಟಿಕಲನ್ನು ನೋಡೋಣ. ದ್ರಾಸ್ನಲ್ಲಿ ಹಿಮನದಿಗಳ ಒಂದು ಕಡಿಮೆಯಾಗುವುದರ ಕುರಿತಾದಂತಹ ಆರ್ಟಿಕಲ್ ಇದೆ. ನ್ಯೂಸ್ ಏನು ಅಂತಂದರೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಭಾರತದ ಮತ್ತು ಪಾಕಿಸ್ತಾನದ ವಿರುದ್ಧ ನಡೆದಿತ್ತು. ಸೊ ಆ ಒಂದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿಂದ ಲಡಾಖ್ನ ಈ ಒಂದು ದ್ರಾಸ್ ಪ್ರದೇಶದಲ್ಲಿ ಈ ಹಿಮನದಿಗಳು ಸಾಕಷ್ಟು ಕಡಿಮೆಯಾಗುತ್ತಿವೆ ಅಂತ ದಶಕಗಳ ಒಂದು ಅಧ್ಯಯನದ ಪ್ರಕಾರ ತಿಳಿದು ಬಂದಿದೆ. ಈ ಹಿಮನದಿಗಳಿಗೆ ಗಂಭೀರವಾದಂತಹ ಬೆದರಿಕೆಯನ್ನು ಕೂಡ ಈ ವರದಿ ಸೂಚಿಸುತ್ತದೆ. ಇತ್ತೀಚೆಗೆ ಮಾಡಿದಂತಹ ಈ ಅಧ್ಯಯನದ ಪ್ರಕಾರ ಈ ದ್ರಾಸ್ ಪ್ರದೇಶದಲ್ಲಿ ಹೆಚ್ಚುತ್ತಿರುವಂತಹ ವಾಹನ ದಟ್ಟಣೆ, ಹೆವಿ ವೆಹಿಕಲ್ಗಳ ಒಂದು ದಟ್ಟಣೆ ಏನಿದೆ ಈ ಒಂದು ಪ್ರದೇಶದಲ್ಲಿ ಇಲ್ಲಿ ನೋಡ್ಬೋದು ನೀವು. ಹಿಮಾಲಯದ ಪರ್ವತದಲ್ಲಿ ಈ ಒಂದು ದ್ರಾಸ್ ಪ್ರದೇಶದಲ್ಲಿ ಸಾಕಷ್ಟು ವೆಹಿಕಲ್ಗಳ ಹೆವಿ ಆದಂತಹ ದಟ್ಟಣೆಯಿಂದ ಈ ಹಿಮನದಿಗಳು ಕರಗುತ್ತಿವೆ ಅಂತ ಅಧ್ಯಯನದ ಪ್ರಕಾರ ಹೇಳ್ತಾ ಇವೆ. 2020ರಿಂದ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಎರಡೂ ಬದಿಗಳಲ್ಲಿ ಬೃಹತ್ ಮಿಲಿಟರಿ ನಿರ್ಮಾಣ ಕಾರ್ಯ ಸಾಗ್ತಾ ಇದೆ. ಸೊ ಹೀಗಾಗಿ ಆ ಒಂದು ಪ್ರದೇಶದ ವಾತಾವರಣದ ಮೇಲೆ, ಪರಿಸರದ ಮೇಲೆ ಈ ರೀತಿಯಾದಂತಹ ವಾಹನ ದಟ್ಟಣೆ ಸಾಕಷ್ಟು ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ ಹಿಮನದಿಗಳು ಕಡಿಮೆಯಾಗುತ್ತಿರುವ ವೇಗಕ್ಕೆ ಭಾರೀ ವಾಹನಗಳ ಚಲನೆಯು ಮುಖ್ಯವಾದಂತಹ ಕಾರಣವಾಗಿದೆ ಅಂತ ಅಧ್ಯಯನದ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ಇವುಗಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಹೀಗಾಗಿ ವಾಹನ ದಟ್ಟಣೆಗಳನ್ನು ಕಡಿಮೆ ಮಾಡಿ ಈ ದ್ರಾಸ್ ಹಿಮನದಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಈ ಒಂದು ವರದಿ ಹೇಳ್ತಾ ಇದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲನ್ನು ನೋಡೋದಾದರೆ ತ್ರಿಪುರಾದಲ್ಲಿ ಆಚರಿಸಲಾಗುವಂತಹ ಕಾರ್ಚಿ ಹಬ್ಬದ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ 14 ದೇವರುಗಳು ಮತ್ತು ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುವಂತಹ ಒಂದು ವಾರದ ಸಾಂಪ್ರದಾಯಿಕ ಹಬ್ಬವಾದಂತಹ ಕಾರ್ಚಿ ಹಬ್ಬ ತ್ರಿಪುರಾದಲ್ಲಿ ಪ್ರಾರಂಭವಾಗಿದೆ. ತ್ರಿಪುರಾದ ಪೂರ್ವ ಭಾಗದಲ್ಲಿರುವಂತಹ ಕಯರ್ಪುರ್ನಲ್ಲಿ ಸಾಕಷ್ಟು ಸಾವಿರ ಭಕ್ತರು ಈ ಕಾರ್ಚಿ ಹಬ್ಬವನ್ನು ಆಚರಿಸುವುದಕ್ಕೆ ಈ ಒಂದು ಸಮಯದಂದು ಸೇರ್ತಾರೆ. ಇನ್ನು ಕಾರ್ಚಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮುಖ್ಯವಾಗಿ ಇದು ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತಹ ಹಬ್ಬವಾಗಿದೆ. ಇದು ಹಿಂದೂ ಧರ್ಮದ ಮೂಲವನ್ನು ಪಡೆದು ಜನರು ಈ ಒಂದು ಕಾರ್ಚಿ ಹಬ್ಬವನ್ನು ಆಚರಿಸುತ್ತಾರೆ. ಎಲ್ಲಿ ಅಂತಂದರೆ ತ್ರಿಪುರಾದಲ್ಲಿ. ಈ ತ್ರಿಪುರಾದಲ್ಲಿ ನಡೆಯುವಂತಹ ಕಾರ್ಚಿ ಹಬ್ಬಕ್ಕೆ ಭಾರತ ಅಷ್ಟೇ ಅಲ್ಲದೆ ನೆರೆಯ ಬಾಂಗ್ಲಾದೇಶದಿಂದ ಕೂಡ ಸಾಕಷ್ಟು ಜನ ಭಕ್ತರು, ಸಾಧುಗಳು ಭಾಗವಹಿಸುತ್ತಾರೆ ಅಂತ ನ್ಯೂಸ್ನಲ್ಲಿ ಹೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಕಾರ್ಚಿ ಹಬ್ಬವನ್ನು ತ್ರಿಪುರಾದಲ್ಲಿ ಆಚರಿಸಲಾಗುತ್ತೆ. ತ್ರಿಪುರಾ ನ್ಯೂಸ್ನಲ್ಲಿ ಇದ್ದದ್ದರಿಂದ ಈ ರಾಜ್ಯದ ಕುರಿತಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ತ್ರಿಪುರಾದ ರಾಜಧಾನಿ ನಮಗೆಲ್ಲ ಗೊತ್ತಿರುವ ಹಾಗೆ ಅಗರ್ತಲಾ, ಮತ್ತು ಸದ್ಯದ ಮುಖ್ಯಮಂತ್ರಿ ಡಾಕ್ಟರ್ ಮಾನಿಕ್ ಶಹಾ ಅಂತ. ರಾಜ್ಯಪಾಲ ಸತ್ಯದೇವ್
ನಾರಾಯಣ್ ಆರ್ಯ. ತ್ರಿಪುರಾದ ಮ್ಯಾಪ್ ನೋಡೋದಾದ್ರೆ ಈಶಾನ್ಯ ಭಾಗದಲ್ಲಿ ಅಂದರೆ ಭಾರತದ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ತ್ರಿಪುರ ದಕ್ಷಿಣ ಭಾಗದಲ್ಲಿ ಅಂದರೆ ಈಶಾನ್ಯ ಭಾಗದ ದಕ್ಷಿಣ ಭಾಗದಲ್ಲಿ ತ್ರಿಪುರ ಬರುತ್ತೆ. ಇದರ ನೆರೆಹೊರೆಯ ರಾಜ್ಯಗಳನ್ನು ನೋಡೋದಾದ್ರೆ ಉತ್ತರದಲ್ಲಿ ಅಸ್ಸಾಂ, ಪೂರ್ವದಲ್ಲಿ ಮಿಜೋರಾಂ ರಾಜ್ಯಗಳು ತ್ರಿಪುರಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಗಡಿಯನ್ನು ಕೂಡ ತ್ರಿಪುರ ಬಾಂಗ್ಲಾದೇಶದೊಂದಿಗೆ ಶೇರ್ ಮಾಡುತ್ತೆ. ಇದರ ರಾಜಧಾನಿ ಅಗರ್ತಲಾ ಈ ಒಂದು ಪಾಯಿಂಟ್ನಲ್ಲಿ ನೋಡ್ಬೋದು ನೀವು. ಸೊ ತ್ರಿಪುರಾದ ಮ್ಯಾಪ್ ಕೂಡ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಆರ್ಟಿಕಲ್ ಮಲೇಷಿಯನ್ ಬ್ಯಾಡ್ಮಿಂಟನ್ ಟೂರ್ನಾಮೆಂಟ್ 2022 ಆವೃತ್ತಿಯ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ ಪೆಟ್ರೋನಾಸ್ ಮಲೇಷಿಯಾ ಓಪನ್ 2022 ಬಗ್ಗೆ. ಸೊ ರೀಸೆಂಟಾಗಿ ಮಲೇಷಿಯಾದ ಕೋಲಾಲಂಪುರ್ನ ಆಕ್ಸಿಯಾಟಾ ಅರೇನಾದಲ್ಲಿ ಆ ಸ್ಥಳದಲ್ಲಿ ಈ ಮಲೇಷಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಾಮೆಂಟ್ ಸಂಪೂರ್ಣವಾಯಿತು. ಇದೇ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ 2022 ಈ ಮಲೇಷಿಯನ್ ಓಪನ್ 2022 ಏನಿದೆ BWF ವರ್ಲ್ಡ್ ಟೂರ್ನ ಅಂದರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ಇದರ ಫುಲ್ ಫಾರ್ಮ್. ವರ್ಲ್ಡ್ ಟೂರ್ನ 12ನೇ ಪಂದ್ಯಾವಳಿಯಾಗಿದ್ದು ಇದು 1937ರಿಂದ ಮಲೇಷಿಯನ್ ಓಪನ್ ಚಾಂಪಿಯನ್ಶಿಪ್ ಆಗಿ ಪ್ರತಿ ವರ್ಷ ಭಾಗವಹಿಸ್ತಾ ಇರ್ತಾರೆ ಇದರಲ್ಲಿ ಸ್ಪರ್ಧಿಗಳು. BWF ಅಂತಂತಂದರೆ ಆಗಲೇ ತಿಳಿಸಿದ ಹಾಗೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ. ಇದರ ಒಂದು ಪರ್ಮಿಷನನ್ನು ಪಡೆದುಕೊಂಡು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿಂದ ಮಲೇಷ್ಯಾದಲ್ಲಿ ಈ ಒಂದು ಪೆಟ್ರೋನಾಸ್ ಮಲೇಷಿಯಾ ಓಪನ್ ಬ್ಯಾಡ್ಮಿಂಟನನ್ನು ಆಯೋಜಿಸಲಾಗಿರುತ್ತೆ. ಜೂನ್ 28ರಿಂದ ಜುಲೈ 3ರವರೆಗೆ ಈ ವರ್ಷದ ಈ ಓಪನ್ ಬ್ಯಾಡ್ಮಿಂಟನ್ಸ್ ಮಲೇಷ್ಯಾದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಕಂಪ್ಲೀಟ್ ಆಯಿತು. ಈ ವರ್ಷದ ಇದರ ಬಹುಮಾನದ ಮೊತ್ತ ಎಷ್ಟು ಅಂತಂದರೆ $6,75,000 US ಬಹುಮಾನವನ್ನು ಈ ವರ್ಷ ಈ ಒಂದು ಮಲೇಷಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಾಮೆಂಟ್ನಲ್ಲಿ ಚಾಂಪಿಯನ್ಸ್ಗಳು ವಿಜೇತರು ಪಡೆದುಕೊಂಡಿದ್ದಾರೆ. ವಿಜೇತರ ಒಂದು ಪಟ್ಟಿಯನ್ನು ನೋಡೋದಾದರೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ವಿಕ್ಟರ್ ಅಕ್ಸೆಲ್ಸೆನ್ ಡೆನ್ಮಾರ್ಕ್ನ ಸ್ಪರ್ಧಾರ್ಥಿ ವಿಜೇತರಾಗಿದ್ದು, ಮಹಿಳೆಯರ ಸಿಂಗಲ್ಸ್ನಲ್ಲಿ ರಾಚನೋಕ್ ಇಂಟನಾವ್ ಥೈಲ್ಯಾಂಡ್ನ ಈ ಒಂದು ಕ್ರೀಡಾಪಟು ವಿಜೇತರಾಗಿದ್ದಾರೆ, ಮಹಿಳಾ ಕ್ರೀಡಾಪಟು ಇವರು. ಪುರುಷರ ಡಬಲ್ಸ್ನಲ್ಲಿ ಜಪಾನಿನ ಟಕುರೋ ಹಾಕಿ ಮತ್ತು ಯುಗೋ ಕೋಬ್ ಯಾಶಿ ಅಂತ ಈ ವಿನ್ನರ್ ಆಗಿದ್ದು, ಮಹಿಳೆಯರ ಡಬಲ್ಸ್ ಚಾಂಪಿಯನ್ಸ್ನಲ್ಲಿ ಇಂಡೋನೇಷ್ಯಾದ ಅಪ್ರಿಯಾನಿ ರಹಾಯು ಮತ್ತು ಸಿತಿ ಫಾಡಿಯಾ ಸಿಲ್ವಾ ರಾಮದಂತಿ ಅವರು ವಿನ್ನರ್ ಆಗಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿ ಚೀನಾದ ಜೆಂಗ್ ಸಿವೆ ಮತ್ತು ಹುವಾಂಗ್ ಯಾಕಿಯಾಂಗ್ ಅವರು ಈ ಒಂದು ಮಿಶ್ರ ಡಬಲ್ಸ್ನಲ್ಲಿ ವಿಜೇತರಾಗಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನ ರಿವೈಸ್ ಮಾಡಬಹುದು. ಅಷ್ಟೇ ಅಲ್ಲದೆ ಈಗ ಇವತ್ತು ಕೇಳಿದಂತಹ ಭಾರತದ ಸಂಗೀತ ನಾಟಕ ಅಕಾಡೆಮಿಯಿಂದ ಗುರುತಿಸಲಾದಂತಹ ನೃತ್ಯದ ಎಷ್ಟು ಭಾಗಗಳಾಗಿ ವಿಂಗಡಿಸಿದೆ ಸಂಗೀತ ನಾಟಕ ಅಕಾಡೆಮಿಯಿಂದ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 6, 7, 8, 9 ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಅವುಗಳ ಹೆಸರುಗಳನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇದರ ಸರಿಯಾದ ಉತ್ತರವನ್ನು ಡಿಸ್ಕಸ್ ಮಾಡೋಣ. ನಾಳೆ ಭೇಟಿಯಾಗೋಣ. ಈ ಒಂದು ಡಿಸ್ಕಷನ್ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಈ ಒಂದು ಆರ್ಟಿಕಲ್ಗಳ ಡಿಸ್ಕಷನ್ ಹೇಗೆ ಅನಿಸುತ್ತೆ, ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅವುಗಳನ್ನು ಅಪ್ಡೇಟ್ ಮಾಡಲಾಗುವುದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.